ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಕೊಲೆ ಕಾರಣ ಏನು? ಡಾಕ್ಟರ್ ಮಹೇಂದ್ರ ರೆಡ್ಡಿ ಅನಸ್ತೇಶಿಯಾನ ಕೊಟ್ಟು ಕೊಲೆ ಮಾಡಿದ್ದಾನೆ, ಯಾರಿಗೂ ಗೊತ್ತಾಗದಂತೆ ಇಷ್ಟೊಂದೆಲ್ಲ ಪ್ಲಾನಿಂಗ್ ಅನ್ನ ಮಾಡಿದ್ದಾನೆ ಅಂದ್ರೆ ಕೊಲೆಗೆ ಮೋಟಿವ್ ಏನು? ಈ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅನಸ್ತ್ಯ ಕೊಟ್ಟು ಕೊಲೆ ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ನಮ್ಮ ಜೊತೆ ಅವರ ಸಹೋದರಿ ಡಾಕ್ಟರ್ ನಿಖಿತಾ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರು ಯಾವ ರೀತಿಯಾಗಿ ಇರ್ತಾ ಇದ್ರು ಮತ್ತು ಅವರು ಏನಾದರೂ ಇವರ ಬಳಿ ಶೇರ್ ಮಾಡ್ಕೊಂಡಿದ್ದಾರೆ ಕೇಳ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ಸಾರಿ, ನಿಮಗೆ ದೊಡ್ಡ ಲಾಸ್ ಆಗಿದೆ ನಿಮಗೆ. ಈಗ ನಿಮ್ಮ ಹತ್ರ ಏನಾದರೂ ಶೇರ್ ಮಾಡಿದ್ರೆ ಮೇಡಮ್ ಅವರು ಈಗ ಅವರು ಡೆತ್ ಆಗೋಕ್ಕಿಂತ ಮುಂಚೆ? ಶೇರ್ ಅಂದರೆ ಆರೋಗ್ಯ ಬಗ್ಗೆ ಅವಳು ಏನೂ ತೊಂದರೆ ಇರಲಿಲ್ಲ. ಇಲ್ಲಾಂದರೆ ಅಂಥ ದೊಡ್ಡ ಕಾಯಿಲೆ ಇದು ನನ್ನ ಜೊತೆ ಶೇರ್ ಮಾಡ್ಕೊಂಡಿರೋಳು ಅಂಥದ್ದೇನೂ ಇರಲಿಲ್ಲ. ಆರೋಗ್ಯವಾಗೇ ಇರ್ತಿದ್ಲು. 3 ಹೊತ್ತು ಊಟ ಮಾಡಿಕೊಂಡು ಓಡಾಡಿಕೊಂಡು, ಇನ್ಫ್ಯಾಕ್ಟ್ ಹಿಂದಿನ ದಿನಾನು ನಾವಿಬ್ಬರು ಕೂತ್ಕೊಂಡು ವೆಬ್ಸೈಟ್ ಅಂದರೆ ಅವಳು ಕ್ಲಿನಿಕ್ ಮಾಡಬೇಕು ಅಂತ ಓಪನ್ ಮಾಡಬೇಕಂತಿದ್ಲಲ್ಲ, ಸೊ ಅದಕ್ಕೆ ವೆಬ್ಸೈಟ್ ಡಿಸೈನ್ ಮಾಡಿಕೊಂಡು ಪ್ರಿಸ್ಕ್ರಿಪ್ಷನ್ ಡಿಸೈನ್ ಮಾಡಿಕೊಂಡು ಸುಮಾರು ರಾತ್ರಿ 8 ಗಂಟೆವರೆಗೂ ಜೊತೆಲೇ ಕೂತ್ಕೊಂಡು ವೆಬ್ಸೈಟ್ ಎಲ್ಲ ಡಿಸೈನ್ ಮಾಡಿದ್ದೀವಿ. ಆಚೆ ಎಲ್ಲ ಓಡಾಡ್ಕೊಂಡು ಅವಳು ಆರೋಗ್ಯವಾಗೇ ಇದ್ಲು. ಆ ಥರ ಏನೂ ಸಮಸ್ಯೆ ಇರಲಿಲ್ಲ. ಅಂದರೆ ಮೇಡಮ್, ಮುಖ್ಯವಾಗಿ ಅವು ಸಾಕಷ್ಟು ಅಂದರೆ ಇವಾಗ ಹೇಳ್ತಾ ಇರುವಂಥದ್ದು ಅವ್ರಿಗೆ ಏನೋ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು, ಸೊ ಅದರಿಂದ ಟ್ರೀಟ್ಮೆಂಟು ತನ್ನ ಗಂಡನೇ ಕೊಡ್ತಾ ಇದ್ದ ಅನ್ನುವಂಥದ್ದು. ಆರೋಗ್ಯ ಸಮಸ್ಯೆ ಅಂದರೆ ಇವಾಗ ನಾರ್ಮಲ್ ಆಗಿ ಯಾರಿಗಾದ್ರೂ ಗ್ಯಾಸ್ಟ್ರೈಟಿಸ್ ಆದಾಗ ನಾಸಿಯಾ ಮತ್ತು ವಾಮಿಟಿಂಗ್ ಈ ಥರ ಆಗೋದು ಸಹಜ. ಹಂಗಂತ ಅದನ್ನು ದೊಡ್ಡ ಕಾಯಿಲೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಅವನೇನು ಮಾಡ್ತಿದ್ದ, ನಾರ್ಮಲ್ ಗ್ಯಾಸ್ಟ್ರೈಟಿಸ್ ಇದಕ್ಕೆ ಒಂದು ಮಾತ್ರೆ ತೊಗೊಂಡ್ರೆ ಹೋಗುತ್ತೆ. ಅದಕ್ಕೆ ಅವನು ಇನ್ಸಿಸ್ಟ್ ಮಾಡ್ತಿದ್ದ, ನೀನು IV-ನೇ ತೊಗೋಬೇಕು, ನೀವು IV-ನೇ ಹಾಕೋಬೇಕು ಅಂತ ಇನ್ಸಿಸ್ಟ್ ಮಾಡ್ತಿದ್ದ ಅವನು. ತುಂಬ ಸತಿ ನನ್ನ ತಂಗಿನೂ ಇಲ್ಲ, ನಂಗೆ ನೋವಾಗುತ್ತೆ, IV ಹಾಕ್ಕೊಂಡಾಗೆಲ್ಲ ನೋವಾಗುತ್ತೆ ಅಂತ ಹೇಳಿದ್ರು, ಇಲ್ಲ ನೀನು ನೋವು ಎಷ್ಟೊತ್ತು, ಸ್ವಲ್ಪ ಹೊತ್ತು ಚುಚ್ಚಿದಾಗ ಮಾತ್ರ ನೋವಾಗುತ್ತೆ, ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಪ್ರತಿಯೊಂದಕ್ಕೂ IV-ನೇ ಬಳಸ್ಕೊಂಡ್ಬಂದಿದ್ದಾನೆ ಅವನು ಮುಂಚೆಯಿಂದ. ಇವಾಗ ನಿಮ್ಗೆ ಜ್ವರ ಬಂದ್ರೂ IV ಹಾಕೋದು, ಹೊಟ್ಟೆ ನೋವು ಅಂದರೆ ಇವಾಗ ನಾರ್ಮಲಿ ವಿಮೆನಲ್ಲಿ ಪೀರಿಯಡ್ ಪೇನ್ ಬರುತ್ತೆ, ಅದಕ್ಕೆ ಯಾರು IV ಕೊಡ್ತಾರೆ? ಅವನು ಅದಕ್ಕೂ ಇವಳು ಹೇಳಿದಾಳೆ ಒಮ್ಮೆ ಈ ಥರ ಪೀರಿಯಡ್ ಪೇನ್ ಬಂದಿದೆ ಅಂದರೆ ಅದಕ್ಕೆ ನೀನು IV ತೊಗೋಬೇಕು ಅದಕ್ಕೂ ಅಂತ ಇನ್ಸಿಸ್ಟ್ ಮಾಡಿದ್ದಾನೆ. ಇದರಲ್ಲೇ ಗೊತ್ತಾಗತ್ತೆ ಏನೋ ಸಂಶಯ ಇದೆ. ಅವನು ಯಾವಾಗಲೂ ಏನಕ್ಕೆ IV ತೊಗೋಬೇಕು ಅಂತ ಒತ್ತಾಯ ಮಾಡ್ತಿದ್ದ. ಆ್ಯಂಡ್ ಅವಳು ತೊಗೊಳ್ಳಲ್ಲ, ನಾನು ನೋವಾಗ್ತಿದೆ ಅಂದರೆ ಒಂಥರ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದು ಅವಳಿಗೆ, ಅವಳ ಜೊತೆ ಮಾತಾಡಲ್ಲ ಒಂಥರ. ಸೊ ಹೆದರ್ಸಿ ಬೆದರ್ಸಿ ಅವಳಿಗೆ ಇದು ಮಾಡ್ತಾಯಿದ್ದ. ಮೇಡಮ್, ಮೊದಲನೇದಾಗಿ ಎಲ್ಲೊಂದು ಕಡೆ ಕೃತಿಕಾ ಅವರ ಸಾವಾದ ತಕ್ಷಣವೇ ಅಲ್ಲಿ ಅವ್ರ ಕುಟುಂಬದವರು PM ಬೇಡ ಅನ್ನುವಂಥದ್ದು, ಅಂದರೆ ಪೋಸ್ಟ್ ಮಾರ್ಟಮ್ ಬೇಡ ಅನ್ನುವಂಥದ್ದು ಹೇಳ್ತಾರಂತೆ. ಆಗ ನೀವು ಪಟ್ಟಿ ಹಿಡಿದು ಕೂತು ಮಾಡಲೇಬೇಕು ಅಂತ ಹೇಳಿದ್ರಿ. ನಿಮ್ಗೆ ಮೊದಲೇ ಅನುಮಾನ ಇತ್ತಾ ಅಂತ? ಇವಾಗ ಸಹಜವಾಗಿ ನೋಡಿದ್ರೆ ಅವಳಿಗೆ ವಯಸ್ಸು ಬಂದುಬಿಟ್ಟು 28 ಇಯರ್ಸ್ ಆ್ಯಂಡ್ ನನ್ನ ತಂಗಿ ಆಗಿದ್ದರಿಂದ ನನಗೆ ಗೊತ್ತು ಅವಳಿಗೇನು ಆರೋಗ್ಯ ಸಮಸ್ಯೆ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಂಗಿರಬೇಕಾದ್ರೆ ಹಿಂದಿನ ದಿನ ಊಟ ಮಾಡಿಕೊಂಡು ಆರಾಮಾಗಿ ನನ್ನ ಜೊತೆ ಮಾತಾಡ್ಕೊಂಡು ಇದ್ದವಳು ಬೆಳಗ್ಗೆ ಇಲ್ಲ ಅಂದರೆ ಯಾರಿಗಾದ್ರೂ ಸಂಶಯ ಬಂದೇ ಬರುತ್ತೆ. ಪ್ಲಸ್ ನಾನು ಒಬ್ಬ ಡಾಕ್ಟ್ರಾಗಿ ಒಂದು ಎಜುಕೇಟೆಡ್ ಫ್ಯಾಮ್ಲಿಯಿಂದ ಬಂದು ಪೋಸ್ಟ್ ಮಾರ್ಟಮ್ ಮಾಡಿಸ್ಲೇಬೇಕು ಅಂತ ನಾನೇ ಒತ್ತಾಯ ಮಾಡಿಸಿದ್ದು. ಮೇಡಮ್, ಎಲ್ಲೊಂದು ಕಡೆ ಇನ್ನೊಂದು ಅನುಮಾನ ಕಾಡ್ತಾ ಇರುವಂಥದ್ದು, ಇವರು ಹಾಸ್ಪಿಟ್ಲಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗಿದೆ ಅಂತ ಕೆಲವೊಂದು ಮೆಡಿಸಿನ್ಸ್ ಆಗಿರ್ಬೋದು ಅಥವಾ ಈ ರೀತಿಯಾದಂಥ ಏನು ಟ್ರೀಟ್ಮೆಂಟ್ಗೆ ಕೆಲವೊಂದು ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಅದನ್ನೆಲ್ಲ ನಿಮ್ಮ ತಂಗಿ ಮೇಲೆ ಏನಾದರೂ ಪ್ರಯೋಗ ಮಾಡಿದ್ರಾ ಅಂತ? ಅಂದರೆ ನಾವು ಇದೆಲ್ಲ ಆದಮೇಲೆ ರೂಮ್ ನೋಡಿದಾಗ ಅವನು IV ಅಂದರೆ ನಾರ್ಮಲಿ ಫ್ಲೂಯಿಡ್ಸ್ ಹಾಕ್ತೀವಲ್ಲ, ಗ್ಲೂಕೋಸ್ ಅಂತ ಹೇಳ್ತೀವಲ್ಲ, ಅದನ್ನು ಅವನು ನಾಟ್ ಫಾರ್ ಸೇಲ್ ಮೆಡಿಸಿನ್ಸೇ ಹಾಕ್ತಿದ್ದಿದ್ದು. ಇವಾಗ ಪ್ಯಾಂಟಪ್ರೊಜಲ್ ಅಂದರೆ ದಟ್ ಈಸ್ ಅ ಡ್ರಗ್, ಇದು ಗ್ಯಾಸ್ಟ್ರೈಟಿಸ್ ಯೂಸ್ ಮಾಡ್ತಾರೆ, ಅದೂ ನಾಟ್ ಫಾರ್ ಸೇಲ್. IV ಡ್ರಗ್ಸ್ ಅಂದರೆ ಗ್ಲೂಕೋಸ್ ಆ ಥರ ಅದೂ ನಾಟ್ ಫಾರ್ ಸೇಲ್ ಮೆಡಿಸಿನ್ಸೇ ಇದ್ದಿದ್ದು ಜಾಸ್ತಿ. ಅಂದರೆ ಅವನು ಎಲ್ಲಿಂದ ತೊಗೊಂಬಂದಿರ್ತಾನೆ? ಗೌರ್ಮೆಂಟ್ ಹಾಸ್ಪಿಟ್ಲಿಂದನೇ ತೊಗೊಂಬಂದಿರಬೇಕು, ನಾಟ್ ಫಾರ್ ಸೇಲ್ ಮೆಡಿಸಿನ್ಸ್. ಮೇಡಮ್, ಮತ್ತೆ ಲಾಸ್ಟ್ ಕ್ವಶನ್, ನಿಮ್ಮ ತಂದೆಯವರು ಸಾಕಷ್ಟು ಆಘಾತಕ್ಕೊಳಗಾಗಿದ್ದಾರೆ, ನೀವು ಕೂಡ ಸಾಕಷ್ಟು ಆಘಾತಕ್ಕೊಳಗಾಗಿದ್ದೀರಿ. ಇಡೀ ಒಂದು ಅವರಿದ್ದಂಥ ಮನೆಯೇ ಇಸ್ಕಾನ್ಗೆ ದಾನ ಕೊಟ್ಟಿರೋದು, ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಅಂದರೆ ನಮ್ಗೆ ಹೆಂಗೆ ಅಂದರೆ ಶಿ ವಾಸ್ ಆರ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಅವಳು ಇನ್ಫ್ಯಾಕ್ಟ್ ನನಗೂ ಒಬ್ಬಳು ಮಗಳಾಗಿ ಹಂಗೆ ನೋಡ್ಕೊಂಡಿದ್ದೀವಿ ನಾವು ಅವಳನ್ನ. ಸೊ ಅವಳೇ ಇಲ್ಲ ಅಂದಮೇಲೆ ಅರ್ಥನೇ ಇಲ್ಲ. ಆ ಮನೇಲಿ ನಾವು ಒಂದು ಸೆಕೆಂಡು ಇರೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಎಲ್ಲಿ ಹೋದ್ರೂ ಅವಳನ್ನೇ ಅಲ್ಲಿ ನೋಡಿ ಎಲ್ಲ ಮೆಮರೀಸ್, ಅದು ಇರೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಆ ಡಿಸಿಷನ್ ಬಂದಿದೆ. ಏನಾದರೂ ಶ್ರೀಕೃಷ್ಣನ ಬಗ್ಗೆ ಸಾಕಷ್ಟು ಒಲವಿರುವಂಥದ್ದು ಇಸ್ಕಾನ್ ಟೆಂಪಲ್? ಅವಳು ಶಿ ವಾಸ್ ವೆರಿ ಡಿವೋಷ್ನಲ್. ಅಂದರೆ ದೇವ್ರಂದರೆ ತುಂಬ ನಂಬಿಕೆ.
ಅವಳಿಗೆ ಸಾಯಿಬಾಬಾ ಅಂದರೆ ತುಂಬ ಇಷ್ಟ. ಪ್ರತಿ ಥರ್ಸ್ಡೇ ಅವಳು ಪೂಜೆ ಮಾಡ್ದಿರೇನೆ ಆಚೆ ಹೋಗ್ತಿರಲಿಲ್ಲ. ದೈವ ಭಕ್ತೆ ಅವಳು. ಮತ್ತು ಇನ್ನೊಂದು ವಿಚಾರ ಮೇಡಮ್, ಇವರು ಕೃತಿಕಾ ಅವರು ಇರಬೇಕಾದ್ರೆ ಸಾಕಷ್ಟು ಅಂದರೆ ಅವರಿಗೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು ಈ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಕೃತಿಕಾ ಅವರು ಅವರ ಮಹೇಂದ್ರ ಅವರಿಗೆ ಏನಂದರೆ ನಾವು ಅಂದರೆ ತಿಳಿದು ಬಂದಿದ್ದು ನಮ್ಗೆ ಹೆಂಗೆ ಅಂದರೆ ಅವ್ನು ಒಂದು 5,000 24,000ಕ್ಕೂ ಅವನಿಗೆ ಕಷ್ಟ ಇತ್ತು. ಎಲ್ಲದಕ್ಕೂ ಅವರ ತಂದೆಯೇ ಕೇಳಬೇಕು ಅಂತ ಸುಮಾರು ಸತಿ ಇವಳೇ ಖರ್ಚು ಮಾಡಿದ್ದಾಳೆ. ಅವನಿಗೆ ಬಟ್ಟೆಗಾಗಲಿ ಇಲ್ಲ ಅವನಿಗೆ ಪೆಟ್ರೋಲ್ಗಾಗಲಿ ಇವಳೇ ದುಡ್ಡು ಕೊಡ್ತಿದ್ದಿದ್ದು ಅವನಿಗೆ. ಇನ್ಫ್ಯಾಕ್ಟ್ ಅವಳು ಡೆಬಿಟ್ ಕಾರ್ಡೇ ಕೊಟ್ಬಿಟ್ಟಿದ್ಲು ಅವನಿಗೆ, ನೀನು ಖರ್ಚು ಮಾಡ್ಕೊ ಅಂತ. ನಮ್ಮ ಪ್ರಶ್ನೆ ಏನು ಅಂದರೆ ಅವನು ದುಡಿತಾ ಇದ್ದ, ಅವನಿಗೂ ಸ್ಟೈಪೆಂಡ್ ಅಂತ ಬರ್ತಾಯಿತ್ತು. ಆ ಹಣ ಏನು ಮಾಡ್ತಿದ್ದ ಅವನು? ಬರೀ ಇವಳ ಕೈಯಲ್ಲಿ ಖರ್ಚು ಮಾಡಿಸ್ತಾ ಇದ್ದ ಅವನು. ಅದೊಂದು. ಇನ್ನೊಂದು ಮೇಜರ್ ಏನಂದರೆ ಕಾಲಿಗೆ ಚುಚ್ಚಿದ್ದ ಐವಿ. ಅವನು ಯೂಶಲಿ ಕಾಲಿಗೆ ಚುಚ್ಚಲ್ಲ ಐವಿ, ಆ ಥರ ಕಾಲಿಗೆ ಚುಚ್ಚಿದ್ದ ಐವಿ. ಅವಳು 3 ದಿನ ಇಟ್ಟಿದ್ದ ಐವಿ. ನಾವೇನಂದರೆ ಇವಾಗ ಐವಿ ಚುಚ್ತೀವಿ, ನೋವಾಯಿತು ಅಂದರೆ ಇಮಿಡಿಯೇಟಾಗಿ ಅದು ತೆಗ್ಬಿಡ್ಬೇಕು. ಯಾಕೆಂದರೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ, ಮತ್ತು ಬೇರೆ ಏನಾದರೂ ಆಗೋ ಸಾಧ್ಯತೆ ಇರುತ್ತೆ. ಅವನೇನು ಮಾಡ್ದ, 3 ದಿನದಿಂದ ಹಾಗೆ ಇಟ್ಟಿದ್ದ. ಅಂದರೆ ಈ ಫೋರ್ಸ್ಟರ್, ನೀನು ಇಟ್ಕೊಳ್ಳೇಬೇಕು, ಇದನ್ನು ತೆಗಿಬಾರ್ದು ನೀನು ಅಂತ ಫೋರ್ಸ್ ಮಾಡಿ ಕಾಲೆಲ್ಲ ಫುಲ್ ಊತ ಬಂದುಬಿಟ್ಟಿತ್ತು, ಫುಲ್ ನೋವು ಅವಳಿಗೆ. ಅದರಿಂದ ಮುಖ್ಯವಾಗಿ ಏನು ರೀಸನ್ ಆಗಿರ್ಬೋದು ಮೇಡಮ್ ನಿಮ್ಗೆ ಅನಿಸಿದ ಪ್ರಕಾರ? ಏನು ರೀಸನ್ ಇರ್ಬೋದು, ಯಾಕೆ ಈ ರೀತಿಯಾಗಿ ಮಹೇಂದ್ರ ಅವರು ಮಾಡಿರ್ತಾರೆ ಅಂತ? ಅದು ಪೊಲೀಸ್ ತನಿಖೆ ಮಾಡ್ತಿದ್ದಾರೆ. ನಮ್ಮ ರಿಲೇಟಿವ್ಸ್ ಸಂಬಂಧಿಕರು ಹೇಳಿದ ಪ್ರಕಾರ ಮೇ ಬಿ ಹಿ ಹ್ಯಾಡ್ ಲೈಕ್ ಮಲ್ಟಿಪಲ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್. ವಿ ಡೋಂಟ್ ನೋ. ಯಾಕೆಂದರೆ ನಮಗೆ ಗೊತ್ತಾಗಿದ್ದು ಪ್ರೀವಿಯಸ್ ಆಗೂ ಅವನ ಮೇಲೆ FIR ಆಗಿದೆ. ಅವ್ರ ಬ್ರದರ್ ನಾಗೇಂದ್ರ ಮತ್ತು ಇನ್ನೊಂದು ರಾಘವ, ಅವ್ರ ಮೇಲೂ ಅಕ್ಯೂಸ್ಡ್. ದೇ ಆರ್ ಆಲ್ ಫ್ರೇಮ್ಡ್ ಆಸ್ ಅಕ್ಯೂಸ್ಡ್ ಇನ್ ದ ಪ್ರೀವಿಯಸ್ FIR ಆಲ್ಸೋ. ಸೊ ಅವ್ರ ಇಡೀ ಕುಟುಂಬನೇ ಈ ಥರ ಅನಿಸ್ತಾ ಇದೆ ನಮಗೆ. ಇದೇನು ಅವ್ರಿಗೆ ಮೊದಲನೇ ವಿಷಯ ಅಲ್ಲ ಇದು. ಸೊ ಹಾಗಾಗಿ ಆಮೇಲೆ ಅವ್ರ ಮನೆಯವರು ತುಂಬ ಕಿರುಕುಳ ಕೊಟ್ಟಿದ್ದಾರೆ, ಮಾನಸಿಕವಾಗಿ ಕಿರುಕುಳ ಕೊಟ್ಟಿದ್ದಾರೆ ನನ್ನ ತಂಗಿಗೆ. ಹಾಂ, ಹೌದು ಹೌದು. ವರದಕ್ಷಿಣೆ ಏನಾದರೂ ಕೇಳ್ತಾ ಇದ್ದಾರೆ ಮೇಡಮ್? ವರದಕ್ಷಿಣೆ ಅಂದರೆ ಡೈರೆಕ್ಟಾಗಿ ಅಂತ ಅಲ್ಲ, ಬಟ್ ಹಿಂಗೆ ನಮ್ಗೆ ಹಾಸ್ಪಿಟಲ್ ಮಾಡಿಕೊಡ್ಬೇಕು ನೀವು, ಆ ಥರ ಡಿಮ್ಯಾಂಡ್ಸ್. ನಮ್ಮಪ್ಪ ಇಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡಿ ಇಮಿಡಿಯೇಟಾಗಿ ಅವಳನ್ನೆಲ್ಲ ಓದಿಸಿ ಹಾಸ್ಪಿಟಲ್ ಮಾಡೋಕ್ಕಾಗಲ್ಲ, ಕ್ಲಿನಿಕ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಹಾಂ, ಇನ್ಫ್ಯಾಕ್ಟ್ ಆ ಮನೇನೂ ಅವ್ರಿಗೆ ಕೊಡಬೇಕು ಅಂತ ನಾವೆಲ್ಲ ಕೂತು ಡಿಸೈಡ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಬಿಕಾಸ್ ಅವ್ಳಿಗೆ ಯೂಸ್ ಆಗುತ್ತೆ, ಕ್ಲಿನಿಕ್ಕು ಅಲ್ಲೇ ಇರುತ್ತೆ, ಮನೇನೂ ಅಲ್ಲೇ ಇರುತ್ತೆ, ಜೊತೆಲಿದ್ರೆ ಎಲ್ಲರೂ ಒಟ್ಟಿಗೆ ಚೆನ್ನಾಗಿರ್ಬೋದು ಅಂತ ಆ ಥರ ನಿರ್ಧಾರನೂ ಮಾಡಿದ್ವಿ ನಾವು ಆ್ಯಕ್ಚುಲಿ. ಓಕೆ, ಇದಿಷ್ಟು ಏನು ಕೃತಿಕಾ ಅವರ ಸಹೋದರಿ ನಿಖಿತಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಜೀವ್ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ಸಹೋದರಿ ನಿಖಿತಾ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ನೇರಾನೇರವಾಗಿ ಮಹೇಂದ್ರ ರೆಡ್ಡಿಯ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಆತ ಕೊಡ್ತಾ ಇದ್ದಂಥ ಟ್ರೀಟ್ಮೆಂಟೇ ನಮ್ಮ ಅನುಮಾನಕ್ಕೆ ಕಾರಣ ಆಗಿತ್ತು. ಆಕೆಗೆ ಅಂತಹ ಆರೋಗ್ಯ ಸಮಸ್ಯೆಗಳು ಏನೂ ಇರಲಿಲ್ಲ. ಇದ್ದಿದ್ರೆ ನಾನು ಅವಳ ಸಹೋದರಿ, ನನಗೆ ಅವಳ ಮೆಡಿಕಲ್ ಹಿಸ್ಟ್ರಿ ಗೊತ್ತಿದೆ. ಆಕೆ ಮದುವೆ ಆಗೋ ತನಕನೂ ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳಿಲ್ಲ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬಿಟ್ಟರೆ. ಮದುವೆ ಆದಮೇಲೆ ಏಕಾಏಕಿ ಆರೋಗ್ಯ ಸಮಸ್ಯೆ ಅಂಥದ್ದೇನಾದರೂ ದೊಡ್ಡ ಸಮಸ್ಯೆ ಇದ್ದಿದ್ರೆ ಆಕೆ ನನ್ನ ಜೊತೆ ಶೇರ್ ಮಾಡ್ತಾ ಇದ್ಲು, ಮನೆಯವ್ರ ಜೊತೆ ಹೇಳ್ತಾ ಇದ್ಲು. ಯಾವತ್ತೂ ಆ ರೀತಿಯಾದಂತಹ ಸಮಸ್ಯೆಯನ್ನ ಹೇಳ್ಕೊಂಡವಳಲ್ಲ. ಆದರೆ ಈತ ಕೊಡ್ತಾ ಇದ್ದಂತಹ, ಆಕೆಗೆ ಹುಷಾರಿಲ್ಲ ಅಂಥೇಳಿ ಈತ ತರ್ತಾ ಇದ್ದಂತಹ ಮೆಡಿಸಿನ್ಸು, ಈತ ಕೊಡ್ತಾ ಇದ್ದಂತಹ ಇಂಜೆಕ್ಷನ್ಸು, ಇದೇ ನಮಗೆ ಅನುಮಾನಕ್ಕೆ ಕಾರಣ ಆಯಿತು. ಪೋಸ್ಟ್ ಮಾರ್ಟಮ್ ಮಾಡುವಂತಹ ಟೈಮ್ನಲ್ಲೂ ಆತ ಡ್ರಾಮಾ ಮಾಡ್ದ. ಬೇಡ, ಪೋಸ್ಟ್ ಮಾರ್ಟಮ್ ಬೇಡ ಅಂಥೇಳಿ ಅವರೆಲ್ಲರೂ ಕೂಡ ಫೋರ್ಸ್ ಮಾಡಿದ್ರು. ಆದರೆ ನಾವೇ ಒಂದು ಎಜುಕೇಟೆಡ್ ಫ್ಯಾಮಿಲಿಯಿಂದ ಬಂದಿದ್ದೀವಿ, ನಾವು ಕೂಡ ಡಾಕ್ಟರ್ಸು. ಹಾಗಾಗಿ ಯಾವುದೇ ಕಾರಣಕ್ಕೂ ಚಾನ್ಸ್ ತೆಗೆದುಕೊಳ್ಳೋದು ಬೇಡ. ಅಷ್ಟು ಚೆನ್ನಾಗಿದ್ದಂತಹ ಹುಡುಗಿ, 28 ವರ್ಷದವಳು. ಹಿಂದಿನ ದಿನಾನು ನಾನು ನನ್ನ ಸಹೋದರಿ ಕೂತು ಮಾತನಾಡಿದ್ದೀವಿ. ಆ ಕ್ಲಿನಿಕ್ಗೆ ಸಂಬಂಧಪಟ್ಟ ಹಾಗೆ, ತಂದೆ ಕಟ್ಕೊಡ್ತಾ ಇದ್ದಂತಹ ಕ್ಲಿನಿಕ್ಗೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ಮಾಡಿದ್ದೀವಿ. ಹಾಗಿದ್ದಂತಹ ಟೈಮ್ನಲ್ಲಿ ಏಕಾಏಕಿ ಬೆಳಗಾಗುವಂತಹ ವೇಳೆ ನನ್ನ ತಂಗಿ ಸತ್ತು ಹೋಗ್ತಾಳೆ ಅಂತಂದ್ರೆ ನಮಗೆ ಅನುಮಾನ ಇತ್ತು, ಏನೋ ಒಂದು ಆಗಿದೆ ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ಹಠ ಹಿಡಿದು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ವಿ. ಅದರಿಂದಾಗಿ ಸತ್ಯ ಹೊರಗಡೆ ಬಂದಿದೆ. ಡಾಕ್ಟರ್ ಮಹೇಂದ್ರ ರೆಡ್ಡಿ ಅವರ ಫ್ಯಾಮಿಲಿ, ಆತನ ಫ್ಯಾಮಿಲಿ, ಅವರಿಗಿದ್ದಂತಹ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ನಮಗೆ ಮೊದಲಿಗೆ ಗೊತ್ತಿರಲಿಲ್ಲ. ಈಗ ನಮಗೆ ಅನುಮಾನಗಳು ಮೂಡ್ತಾ ಇದೆ. ಮೇ ಬಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಆತನಿಗೆ ಇದ್ದಿರಬಹುದು, ಆ ಕಾರಣಕ್ಕಾಗಿ ಇಂತಹ ಕೃತ್ಯವನ್ನ ಆತ ಎಸಗಿರಬಹುದು. ಈಗ ಒಂದಿಷ್ಟು ಮಂದಿ ನಮಗೆ ಈ ವಿಚಾರವಾಗಿ ಹೇಳ್ತಿದ್ದಾರೆ ಎನ್ನುವಂಥ ಮಾತನ್ನ ನಿಖಿತಾ ಅವರು ಮಾಡಿದ್ದಾರೆ. ಕೃತಿಕಾ ಅವರ ಸಹೋದರಿ ನಿಖಿತಾ, ನನ್ನ ಮಗಳ ರೀತಿ ನಾನು ಆಕೆಯನ್ನ ನೋಡ್ತಾ ಇದ್ದೆ, ಆಕೆಗಾಗಿ ಎಲ್ಲವನ್ನೂ ನಾವು ಮಾಡ್ತಾ ಇದ್ವಿ. ಆತ ವರದಕ್ಷಿಣೆ ಅಂತ ಏನೂ ಕೇಳಿರಲಿಲ್ಲ. ಆದರೆ ಮದುವೆಯಾದಂತಹ ನಂತರದಲ್ಲಿ ದೊಡ್ಡ ಹಾಸ್ಪಿಟಲ್ನ ಕಟ್ಕೊಡ್ಬೇಕು ಅನ್ನುವಂಥ ಬೇಡಿಕೆಯನ್ನ ಆತ ಇಟ್ಟಿದ್ದ. ಆದರೆ ಅದಾಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಕ್ಲಿನಿಕ್ನ ಮಾಡ್ಕೊಡೋದಕ್ಕೆ ನಮ್ಮ ತಂದೆ ರೆಡಿ ಇದ್ರು.
ಇನ್ನು ಒಂದು ಸ್ವಲ್ಪ ದಿನದಲ್ಲಿ ಆ ಕ್ಲಿನಿಕ್ ಉದ್ಘಾಟನೆ ಕೂಡ ಆಗಬೇಕಾಗಿತ್ತು. ಅಂಥ ಟೈಮಲ್ಲಿ ನನ್ನ ತಂಗಿ ಜೀವವನ್ನು ಕಳ್ಕೊಂಡ್ಬಿಟ್ಲು. ಈತ ಕೊಟ್ಟಂಥ ಟ್ರೀಟ್ಮೆಂಟ್ನಿಂದಾಗಿನೇ, ಈತ ಕೊಟ್ಟಂಥ ಆ ಫ್ಲೂಯಿಡು ಇಂಜೆಕ್ಷನ್ ಏನೇನೋ ಕೊಟ್ಟಿದ್ದಾನೆ, ಅದರಿಂದಾಗಿನೇ ಆಕೆಯ ಜೀವ ಹೋಗಿರೋದು ಅಂಥೇಳಿ ಕೃತಿಕಾ ಸಹೋದರಿ ನಿಖಿತಾ ನೇರ ಆರೋಪವನ್ನು ಮಾಡಿದ್ದಾರೆ. ನಮಗೆ ನ್ಯಾಯ ಸಿಗಬೇಕು, ನಮ್ಮ ಮನೆ ಮಗಳನ್ನು ನಾವು ಕಳ್ಕೊಂಡಿದ್ದೀವಿ, ಆಕೆ ನಮ್ಗೆಲ್ಲಾನು ಆಗಿದ್ಲು, ಆಕೆಯ ಜೀವ ತೆಗೆದಂತಹ ಮಹೇಂದ್ರ ರೆಡ್ಡಿಗೆ ಶಿಕ್ಷೆಯಾಗಬೇಕು ಅನ್ನುವಂಥ ಆಗ್ರಹವನ್ನ ಕೃತಿಕಾ ಸಹೋದರಿ ನಿಖಿತಾ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.